ಘಟವಿದ್ದರೆ ಮಠ ಎಂಬ ಒಂದು ಗಾದೆಯ ಮಾತಿನ ಪ್ರಕಾರದಲ್ಲಿ ನಾವು ಯಾವುದೇ ಒಂದು ರೀತಿಯಾದಂತಹ ವಸ್ತುಗಳನ್ನಾದರೂ ಕೂಡ ತಿಂದು ಜೀರ್ಣಿಸಿಕೊಳ್ಳಬೇಕು. ಮತ್ತು ಅಷ್ಟೇ ಅಲ್ಲದೆ ಮಡಿಕೆಗೆ ಘಟ ಎಂಬುದಾಗಿ ಹೇಳ್ತಕ್ಕಂಥದ್ದು. ಅದಕ್ಕೆ ಪ್ರಾಸಬದ್ಧವೆಂಬಂತೆ ಈ ಒಂದು ಹತ್ರಾಸವನ್ನು ಕೂಡ ಮಡಿಕೆಯಲ್ಲಿ ಇಟ್ಟು ಅದರ ರುಚಿಯೇ ಬೇರೆ. ಹಾಗಾಗಿ ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಇವೆಲ್ಲ ನೋಡಲಿಕ್ಕೆ ವಡೆ ಚಕ್ಕಲಿ ಅಂತ ಕಾಣಬಹುದು, ಆದರೆ ಇದನ್ನು ತಿಂದು ಜೀರ್ಣಿಸಿಕೊಂಡರೆ ಮಾತ್ರ ನಮ್ಮ ದೇಹದಲ್ಲಿ ಶಕ್ತಿ ಹೇಳ್ತಕ್ಕಂಥದ್ದು ಪ್ರಬಲವಾಗಿ ಇರತಕ್ಕಂಥದ್ದು ಮತ್ತು ನಾವು ಜೀರ್ಣವನ್ನು ಮಾಡಿಕೊಳ್ಬೇಕು. ಹಾಗಾಗಿ ಏನೇನು ಸಿಗ್ತದ ಹಾಳು ಮುಳ್ಳನ್ನು ತಿನ್ನುವುದರ ಬದಲಿಗೆ ಉತ್ತಮವಾದಂಥ ಆಹಾರವನ್ನು ನಾವೇ ಸಿದ್ಧಪಡಿಸಿಕೊಂಡು ತಿಂದರೆ ಶಕ್ತಿ ಹೇಳ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಇಲ್ಲಿ ಪಂಚಗಿಜ್ಜ ಹೇಳ್ತಕ್ಕಂಥದ್ದು ಕಾಣಿಸ್ತಾ ಇದೆಯಲ್ಲ, ಈ ಪಂಚಗಿಜ್ಜ ಹೇಳ್ತಕ್ಕಂಥದ್ದು ಕಡಲೆಯಿಂದ ಮಾಡ್ತಕ್ಕಂಥದ್ದು. ಇದು ಕಡಲೆ ಹೇಳ್ತಕ್ಕಂಥದ್ದು ಎಷ್ಟು ಪೌಷ್ಟಿಕ ಮತ್ತು ಶಕ್ತಿ ಹೇಳ್ತಕ್ಕಂಥದ್ದು ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರ. ಹಾಗಾಗಿ ಘಟವಿದ್ದರೆ ಮಠ.